ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರ ಆರೋಪ ಪ್ರಕರಣ ಎಸ್ಪಿ ಶ್ರೀನಾಥ್ ಜೋಶಿಗೆ ಲೋಕ ಪೊಲೀಸ್ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಹೇಳಿದೆ. ಶ್ರೀನಾಥ್ ಜೋಶಿಗೆ ಡಿವೈಎಸ್ಪಿ ತಿಪ್ಪೇಸ್ವಾಮಿ ನೋಟಿಸ್ ನೀಡಿದ್ದು, ಡಿವೈಎಸ್ಪಿ ತಿಪ್ಪೇಸ್ವಾಮಿಗೆ ಸೂಚನೆ ನೀಡಿತ್ತು ಹೈಕೋರ್ಟ್. 10 ದಿನಗಳ ಒಳಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದೆ. ಮಾಜಿ ಕಾನ್ಸ್ಟೇಬಲ್ ನಿಂಗಪ್ಪ ಮೂಲಕ ಹಣ ವಸೂಲಿ ಪ್ರಕರಣ ಲೋಕಾಯುಕ್ತ ನೋಟಿಸ್ ಪ್ರಶ್ನಿಸಿ ಶ್ರೀನಾಥ ಜೋಶಿ ಅರ್ಜಿ ಕೂಡ ಸಲ್ಲಿಸಿದ್ರು. ಮಾಜಿ ಕಾನ್ಸ್ಟೇಬಲ್ ನಿಂಗಪ್ಪ ಮೂಲಕ ಹಣ ವಸೂಲಿ ಲೋಕಾಯುಕ್ತ ನೋಟಿಸ್ ಪ್ರಶ್ನಿಸಿ ಶ್ರೀನಾಥ್ ಜೋಶಿ ಅರ್ಜಿ ಸಲ್ಲಿಸಿದ್ರು. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಶ್ರೀನಾಥ್ ಜೋಶಿ ಅರ್ಜಿಯ ಇತ್ಯರ್ಥ ಪಡಿಸಿತ್ತು ಕೋರ್ಟ್. ನೋಟಿಸ್ ನೀಡದೆ ವಿಚಾರಣೆಗೆ ಹಾಜರಾಗಿ ಅಂತ ಸೂಚನೆ ಕೊಟ್ಟಿತ್ತು. 10 ದಿನಗಳ ಒಳಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿತ್ತು. ಹೈಕೋರ್ಟ್ ಸೂಚನೆ ಮೇರೆಗೆ ಮತ್ತೆ ತನಿಖಾಧಿಕಾರಿ ನೋಟಿಸ್ ಕೊಟ್ಟಿದ್ದಾರೆ. ಮತ್ತೆ ನೋಟಿಸ್ ಜಾರಿ ಹಿನ್ನೆಲೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಲೋಕಾಯುಕ್ತ ವಿಶೇಷ ಕೋರ್ಟ್ಗೆ ಶ್ರೀನಾಥ್ ಜೋಶಿ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ಸಂಬಂಧ ಲೋಕಾಯುಕ್ತ ಎಸ್ಪಿಪಿಗೆ ಕೋರ್ಟ್ ನೋಟಿಸ್ ನೀಡಿದ್ದು, ಸೋಮವಾರ ಶ್ರೀನಾಥ್ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ಲೋಕಾಯುಕ್ತ ಕಚೇರಿಯ ಅಡಿಯಲ್ಲಿ ಯಾವ ರೀತಿ ಡೀಲಿಂಗ್ಸ್ ನಡೀತಾ ಇತ್ತು ಅನ್ನೋದು ಇಡೀ ರಾಜ್ಯ ನೋಡಿದೆ. ಇದರ ಹಿನ್ನೆಲೆಯಲ್ಲಿ ಆಗಿರೋ ಡೆವಲಪ್ಮೆಂಟ್ಸ್ ಏನು? ನ್ಯಾಯಾಲಯದ ಮೊರೆ ಹೋಗಿದ್ರು ಶ್ರೀನಾಥ್ ಜೋಶಿ, ಈಗ ಮತ್ತೆ ಆಂಟಿಸಿಪೇಟರಿ ಬೇಲ್ಗೆ ಹೋಗಿದ್ದಾರೆ. ಏನಾಗಿದೆ ಟೋಟಲ್ ಓವರ್ ಆಲ್ ವಿಷಯದಲ್ಲಿ? ಅಂದ್ರೆ ಲೋಕಾಯುಕ್ತದಲ್ಲಿ ಲೋಕಾಯುಕ್ತವನ್ನ ಹೆಸರು ಹೇಳ್ಕೊಂಡು ಎಲ್ಲೋ ಒಂದ್ ಕಡೆ ಏಜೆಂಟ್ಗಳನ್ನ ಇಟ್ಕೊಂಡು ತನ್ನ ಸಹಾಯಕರನ್ನ ಇಟ್ಕೊಂಡು ಆ ಮೂಲಕ ಹಣ ವಸೂಲಿ ಮಾಡ್ತಾ ಇದ್ದಂತ ಹೋಗುವಂತ ಆರೋಪ ಇತ್ತು. ಸಂಬಂಧಪಟ್ಟಂತೆ ಮಾಜಿ ಕಾನ್ಸ್ಟೇಬಲ್ ನಿಂಗಪ್ಪ ಅರೆಸ್ಟ್ ಆದ ನಂತರ ಅದರಲ್ಲಿ ಬೆಂಗಳೂರಿನ ಲೋಕಾಯುಕ್ತ SP ಆಗಿದ್ದಂತ ಶ್ರೀನಾಥ್ ಜೋಶಿ ಅವರ ಪಾತ್ರ ಇದರಲ್ಲಿ ನೇರವಾಗಿದೆ ಅಂತೇಳಿ ಇಲ್ಲಿವರೆಗೆ ನಡೆದಂತ ತನಿಖೆಯಲ್ಲಿ ಸ್ಪಷ್ಟವಾಗಿರುವಂತದ್ದು. ಆ ಸಂಬಂಧಪಟ್ಟಂತೆ ಲೋಕಾಯುಕ್ತವು ಅಧಿಕೃತವಾದ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ. ಸೊ ಯಾವಾಗ ಶ್ರೀನಾಥ್ ಜೋಶಿ ಅವರ ಮನೆ ಮೇಲೆ ರೇಡ್ ಮಾಡಿ ಅವರು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನ ಕೊಟ್ಟಿದ್ರು ಮೊದಲು, ಆಗ ಶ್ರೀನಾಥ್ ಜೋಶಿ ಅವರು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸುವ ಮೂಲಕ ಅಲ್ಲಿ ಒಂದ್ ಕಡೆ ತಾನು ಬಂಧನದ ಭೀತಿಯಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿದ್ರು. ಆದ್ರೆ ಹೈಕೋರ್ಟ್ ಕಳೆದ ವಾರ ಅವರ ಅರ್ಜಿಯನ್ನ ಇತ್ಯರ್ಥಪಡಿಸಿ ಒಂದು ಪ್ರಮುಖವಾದ ಸೂಚನೆಯನ್ನ ಕೊಟ್ಟಿದೆ. ಲೋಕಾಯುಕ್ತ ಪೊಲೀಸರು ಮತ್ತೆ ನೋಟಿಸ್ ಅನ್ನ ಕೊಟ್ಟಿದ್ದೆ. ಅದರಲ್ಲಿ ನೋಟಿಸ್ ಕೊಟ್ಟ 10 ದಿನದ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದೆ. ಆ ಒಂದು ನೆಲೆ ಹೈಕೋರ್ಟ್ ಯಾವತ್ತ ಆದೇಶವನ್ನು ಮಾಡ್ತೋ ಅವತ್ತೇ ಲೋಕಾಯುಕ್ತ ತನಿಖಾಧಿಕಾರಿ ಆಗಿರುವಂತಹ ತಿಪ್ಪೇಸ್ವಾಮಿ ಅವರು ಶ್ರೀನಾಥ್ ಜೋಶಿ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಸೊ ಈ ಮಧ್ಯೆ ಅವರು ನಿರೀಕ್ಷಣಾ ಜಾಮೀನನ್ನ ಕೋರಿ ಲೋಕಾಯುಕ್ತ ಸ್ಪೆಷಲ್ ಕೋರ್ಟ್ ಮುಂದೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಅವರಿಗೆ ಗೊತ್ತಾಗಿದೆ ಎಲ್ಲೊಂದ್ ಕಡೆ ಹೈಕೋರ್ಟ್ ಅಲ್ಲಿ ಕೂಡ ತನಗೆ ಇಲ್ಲಿ ಯಾವುದೇ ಲೀಗಲ್ ಪ್ರೊಟೆಕ್ಷನ್ ಸಿಕ್ಕಿಲ್ಲ, ಅಂದ್ರೆ ವಿಚಾರಣೆಗೆ ಹೋಗ್ಬೇಕು ಅನ್ನುವಂಥದ್ದನ್ನ ಹೈಕೋರ್ಟ್ ಯಾವ ಸೂಚನೆ ಕೊಡ್ತೋ ವಿಚಾರಣೆಗೆ ಹೋಗಿದ್ದೆ, ಅದರಲ್ಲಿ ತಾನು ಅರೆಸ್ಟ್ ಆಗ್ಬಹುದು ಅನ್ನುವಂತ ಒಂದು ಭಯ ಎದುರಾಗಿರುವಂತದ್ದು. ಆ ನಿಟ್ಟಿನಲ್ಲಿ 10ನೇ ತಾರೀಕು ಒಂದು ನಿರೀಕ್ಷಣಾ ಜಾಮೀನನ್ನ ಕೋರಿ ಲೋಕಾಯುಕ್ತ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರೆ ನಿನ್ನೆ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ 16ನೇ ತಾರೀಕು ಅಂದ್ರೆ ಸೋಮವಾರಕ್ಕೆ ವಿಚಾರಣೆಯನ್ನ ಮುಂದೂಡಿರುವಂತದ್ದು. ಸೊ ಅಷ್ಟರ ಒಳಗಾಗಿ 10 ದಿನದ ಒಳಗಾಗಿ ಅವರು ಶ್ರೀನಾಥ್ ಜೋಶಿ ಅವರು ಲೋಕಾಯುಕ್ತ ಪೊಲೀಸರ ಮುಂದೆ ಹಾಜರಾಗಬೇಕು. 10ರ ಒಳಗಾಗಿ ಅವರಿಗೆ ಜಾಮೀನು ಸಿಕ್ಕಿದ್ದೇ ಆದಲ್ಲಿ, ನಿರೀಕ್ಷಣಾ ಜಾಮೀನು ಸಿಕ್ಕಿದ್ದೇ ಆಗಿದ್ದಲ್ಲಿ ಅವರು ಸೇಫ್ ಆಗ್ತಾರೆ. ಒಂದ್ ವೇಳೆ ಅಲ್ಲಿ 10ರ ಒಳಗಾಗಿ ಅವ್ರು ಏನಾದ್ರು ಸಿಗದೇ ಇದ್ದಲ್ಲಿ, ಅಂದ್ರೆ ನಿರೀಕ್ಷಣಾ ಜಾಮೀನು ಸಿಗದೇ ಇದ್ದಲ್ಲಿ ಅಥವಾ ವಿಚಾರಣೆಗೆ ಹಾಜರಾಗದೇ ಇದ್ದಲ್ಲಿ ಅವ್ರನ್ನ ಲೋಕಾಯುಕ್ತ ಪೊಲೀಸರು ಅರೆಸ್ಟ್ ಮಾಡುವಂತ ಸಾಧ್ಯತೆಗಳಿರುವಂತ. ಯಾಕೆಂದ್ರೆ ತುಂಬಾ ಗಂಭೀರವಾದ ಪ್ರಕರಣ ಭವನ ಇದು. ಯಾಕೆಂದ್ರೆ ಲೋಕಾಯುಕ್ತ ಸಂಸ್ಥೆ ಇರುವಂತಹದ್ದೇ ಭ್ರಷ್ಟಾಚಾರವನ್ನ ತಡಿಲಿಕ್ಕೆ, ಭ್ರಷ್ಟಾಚಾರ ಮಾಡ್ತಾ ಇರುವಂತವರ ಮೇಲೆ ದಾಳಿಯನ್ನ ಮಾಡ್ಲಿಕ್ಕೆ, ಅಲ್ಲಿದ್ದಂತಹ ಹಿರಿಯ ಅಧಿಕಾರಿಗಳೇ ಈ ರೀತಿಯಾದಂತಹ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವಂತದ್ದು ತುಂಬಾ ಗಂಭೀರವಾದ ಪ್ರಕರಣ. ಹಾಗಾಗಿ ಈಗಿರುವಂತಹ ಲೋಕಾಯುಕ್ತ ಸಂಸ್ಥೆ ಈ ಪ್ರಕರಣ ಗಂಭೀರವಾಗಿ ತೆಗೆದುಕೊಂಡ್ರಿಂದ ಶ್ರೀನಾಥ್ ಜೋಶಿ ಅವರಿಗೆ ಬಂಧನದ ಭೀತಿ ಎದುರಾಗಿರುವಂತಹದ್ದು. ವಿಚಾರಣೆಗೆ ಹಾಜರಾಗ್ತಾರಾ ಅಥವಾ ವಿಚಾರಣೆಗೆ ಹಾಜರಾಗದೇ ಇದ್ರೆ ಲೋಕಾಯುಕ್ತ ಪೊಲೀಸ್ ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.